ಪೈಥಾನ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಈ ಒಂದು ಕ್ವೆಶನ್ ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಎಕ್ಸ್ಪ್ಲೇನ್ ಕ್ಲಾಸ್ ಆ್ಯಂಡ್ ದ ಆಬ್ಜೆಕ್ಟ್ ಇನ್ ಪೈಥಾನ್. ಬಿಫೋರ್ ಆನ್ಸರಿಂಗ್ ದಿಸ್ ಕ್ವೆಶನ್ ಬ್ರೀಫಾಗಿ ಕಾನ್ಸೆಪ್ಟ್ಸ್ ಮತ್ತು ಥಿಯರಿಟಿಕಲ್ ಎರಡೂ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಣ, ಹೇಗೆ ವರ್ಕ್ ಆಗುತ್ತೆ ಅಂತ. ಮೋಸ್ಟ್ ಸ್ಟೂಡೆಂಟ್ಸ್ ಡೆಫಿನೇಷನ್ ಹೇಳ್ತಾರೆ, ಬಟ್ ಇಂಟರ್ವ್ಯೂ ಕ್ಲಿಯರ್ ಆಗಲ್ಲ. ಸೊ ಇವತ್ತು ಥಿಯರಿ ಎಲ್ಲ ರಿಯಲ್ ವರ್ಲ್ಡ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋಣ. ಸೊ ಇನ್ ದಿಸ್ ಪ್ರಾಜೆಕ್ಟ್ ಉಪ್ಸ್ ಕಾನ್ಸೆಪ್ಟ್ಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಅರ್ಥ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಭರತ್ ಬಿಲ್ಡ್ಸ್ TBMS ಪ್ಲೇಸ್ಮೆಂಟ್ ಸೀರೀಸ್ ಕಂಪ್ಲೀಟ್ ಆಯಿತು. ಈಗ ನಮ್ಮ 5 days ಪೈಥಾನ್ ಹೂಪ್ಸ್ ಪ್ಲೇಸ್ಮೆಂಟ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಇಟ್ಸ್ ಡೇ 1 ಆಫ್ ಟಾಪಿಕ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಫಸ್ಟು ಡೆಫಿನೇಷನ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ, ಹೇಗೆ ವರ್ಕ್ ಆಗುತ್ತೆ, ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಮೆಮೊರಿಯಲ್ಲಿ ಹೇಗೆ ಇಟ್ಕೊಳ್ಳೋದು ಅಂತ. ಸೊ ಡೆಫಿನೇಷನ್ಸ್ ಆರ್ ವೆರಿ ಸಿಂಪಲ್. ಫಸ್ಟು ಕ್ಲಾಸ್ ಅಂದರೆ ಕ್ಲಾಸ್ ಈಸ್ ಎ ಬ್ಲೂ ಪ್ರಿಂಟ್. ಕ್ಲಾಸ್ ಈಸ್ ಎ ಬ್ಲೂ ಪ್ರಿಂಟ್ ಆರ್ ದಿ ಟೆಂಪ್ಲೇಟ್ ಫಾರ್ ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ಸ್. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ಹೌಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀರ. ಬಿಫೋರ್ ಬಿಲ್ಡಿಂಗ್ ದಿ ಹೌಸ್ ವಿ ಆರ್ ಗೋಯಿಂಗ್ ಟು ಪ್ಲ್ಯಾನ್ ಫಾರ್ ದಿ ಹೌಸ್, ಹೇಗಿರಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಸೊ ಹೌಸ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಪ್ಲ್ಯಾನ್ ಇರುತ್ತೆ ಅಲ್ವಾ, ಅದನ್ನು ಕ್ಲಾಸ್ ಅಂತ ಕರೀತಾರೆ. ಅದೇ ಥರ ಆಬ್ಜೆಕ್ಟ್ ಅಂದರೆ ಏನು? ಸೊ ಆ ಬ್ಲೂ ಪ್ರಿಂಟ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ ರಿಯಲ್ ಥಿಂಗ್ಸ್ನ ಆಬ್ಜೆಕ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ಲಾಸ್ ಅಂದರೆ ಬ್ಲೂ ಪ್ರಿಂಟ್ ಅಂತ ಮೆನ್ಷನ್ ಮಾಡಿದೆ. ಸೊ ಬ್ಲೂ ಪ್ರಿಂಟ್ ಅಂದರೆ ನಿಮಗೆ ಇಂಜಿನಿಯರ್ಸ್ ಪ್ಲ್ಯಾನ್ ಕೊಡ್ತಾರೆ, ಯಾವ ರೀತಿ ಹಾಲು, ಕಿಚನ್ನು, ಎವ್ರಿಥಿಂಗ್ ಎಲ್ಲೆಲ್ಲಿ ಇರಬೇಕು, ಪೂಜಾ ರೂಮ್ ಎಲ್ಲ. ಸೊ ನೀವು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಯೂಸಿಂಗ್ ದಿ ಮೆಟೀರಿಯಲ್ಸ್ ಕಾಲ್ಡ್ ಬ್ರಿಕ್ಸ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಆರ್ ಎಮ್ ಸ್ಯಾಂಡ್, ವಾಟ್ ಎವರ್ ದ ಆಬ್ಜೆಕ್ಟ್ಸ್. ಸೊ ಆಬ್ಜೆಕ್ಟ್ಸ್ ಎಲ್ಲ ಇದು ಕ್ಲಾಸ್ನ ಇಟ್ಕೊಂಡು ಆಬ್ಜೆಕ್ಟ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ತೀರಾ. ನಾವು ಕನ್ಸ್ಟ್ರಕ್ಟರ್ ಅಂದರೆ ಏನು? ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಬೈ ಡಿಫಾಲ್ಟ್ ರನ್ ಆಗುತ್ತಲ್ಲ, ಅದನ್ನು ಕನ್ಸ್ಟ್ರಕ್ಟರ್ ಅಂತ ಕರೀತಾರೆ. ಸೆಲ್ಫ್ ಅಂದರೆ ಏನು? ಸೆಲ್ಫು ಕರೆಂಟ್ ಆಬ್ಜೆಕ್ಟ್ನ ರೆಫರ್ ಮಾಡುತ್ತೆ. ಸೊ ಕ್ಲಾಸ್ ಇಸ್ ಎ ಬ್ಲೂ ಪ್ರಿಂಟ್, ಆಬ್ಜೆಕ್ಟ್ಸ್ ಇಸ್ ಎ ಇನ್ಸ್ಟಾನ್ಸ್ ಆಫ್ ಕ್ಲಾಸಸ್, and the constructor is that initialize the data object automatically. Then self refers to the current object. ಬಟ್ ಡೆಫಿನೇಷನ್ಸ್ನ ಮೆಮೊರೈಸ್ ಮಾಡೋದು ಬೇಡ, ಇಂಟರ್ವ್ಯೂಯಲ್ಲಿ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇವತ್ತು ನಾವು ಬಿಲ್ಡ್ ಮಾಡೋ ಪ್ರಾಜೆಕ್ಟು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸಿಂಗ್ ದಿ ಬೇಸಿಕ್ ಡೆಫಿನೇಷನ್ಸ್ ಆಫ್ ಕ್ಲಾಸಸ್, ಆಬ್ಜೆಕ್ಟ್, ಕನ್ಸ್ಟ್ರಕ್ಟರ್ ಆ್ಯಂಡ್ ದ ಸೆಲ್ಫ್ ಪ್ಯಾರಾಮೀಟರ್ಸ್. ಸೊ ಇದರಲ್ಲಿ ಸ್ಟೂಡೆಂಟ್ ನೇಮ್, USN, ಬ್ರಾಂಚ್, CGPA, ಮೆಥಡ್ಸ್, ಎವ್ರಿಥಿಂಗ್ ಫ್ರಮ್ ಸ್ಕ್ರ್ಯಾಚ್ ಕ್ರಿಯೇಟ್ ಮಾಡೋಣ. ಸೊ ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳಬೇಕು ಅಂದರೆ ನೀವು ಈ ವಿಡಿಯೋ ಮುಗಿಯೋದ್ರೊಳಗೆ ಕಾನ್ಫಿಡೆಂಟ್ಲಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ವಾಟ್ ಈಸ್ ಕ್ಲಾಸ್, ವಾಟ್ ಈಸ್ ಆಬ್ಜೆಕ್ಟ್, what is class and what is object, like what is constructor, attributes, methods, create multiple objects, class versus object with brief explanation like differentiation, and building the student management system completely. So enough theory, the practical concept ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ದಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. Student management system. Now at the first step I'm going to initiate the first step called, so I'm going to create the class. So class ಕ್ರಿಯೇಟ್ ಮಾಡಬೇಕಾದ್ರೆ ನೇಮ್ ಆಗ್ತಿರಲ್ಲ. ಸೊ ನಾನು ಸ್ಟೂಡೆಂಟ್ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೇಮಿಂಗಲ್ಲಿ ದಿಸ್ ಎಸ್ ಶುಡ್ ಬಿ ಕ್ಯಾಪಿಟಲ್ ಎಸ್ ಆಗಿರಬೇಕು. ಇದೊಂದು ಯಾವಾಗೂ ನೆನ್ಪಿಟ್ಕೊಳ್ಳಿ. ಸೊ ಎಸ್ ಶುಡ್ ಬಿ ಕ್ಯಾಪಿಟಲ್. Now I'm going to define the constructors ಏನು ಮಾಡುತ್ತೆ, ಬೈ ಡಿಫಾಲ್ಟ್ ಆಟೋಮೆಟಿಕಲಿ ವ್ಯಾಲ್ಯೂಸ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕನ್ಸ್ಟ್ರಕ್ಟರ್ ಯಾವುದು? ನಾವು ಕನ್ಸ್ಟ್ರಕ್ಟರ್ ಏನು ಅಂದರೆ ಜಸ್ಟ್ ಅಂಡರ್ಸ್ಕೋರ್ ಇನಿಟ್ನ ಕನ್ಸ್ಟ್ರಕ್ಟರ್ ಅಂತ ಕರೀತಾರೆ. ಬೈ ಡಿಫಾಲ್ಟಾಗಿ ವ್ಯಾಲ್ಯೂಸ್ನ ತಗೊಳ್ಳುತ್ತೆ. ಸೊ ಡೆಫ್ ಅಂಡರ್ಸ್ಕೋರ್ ಇನಿಟ್ ಯೂಸಿಂಗ್ ಬ್ರ್ಯಾಕೆಟಲ್ಲಿ ಪ್ಯಾರಾಮೀಟರ್ಸ್ ಯಾವ್ದು ಅಂತ ಮೆನ್ಷನ್ ಮಾಡಬೇಕು. ಸೊ ಸೆಲ್ಫ್ ಎಂತಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಕರೆಂಟ್ ಆಬ್ಜೆಕ್ಟ್ನ ರೆಫರ್ ಮಾಡೋದಕ್ಕೆ. ಸೊ ಬೇಸಿಕಲಿ ಐ ಆಮ್ ಕ್ರಿಯೇಟಿಂಗ್ ನೇಮ್, USN ಆ್ಯಂಡ್ ದ ಬ್ರಾಂಚ್ ಆ್ಯಂಡ್ ದ CGPA. CGPA ರೆಫರ್ ಮಾಡ್ತಾ ಇದ್ದೀನಿ. ನಾವು
I'm going to initiate using this self. So by default it suggest ಮಾಡ್ತಾರೆ self dot name is equals to name and self dot usn is equals to usn, self dot branch is equals to branch, self dot cgpa is equals to cgpa. ಅಂದರೆ ಬೇಸಿಕಲಿ ಒಬ್ಬ ಸ್ಟೂಡೆಂಟ್ ನೇಮ್ ಭರತ್ ಅಂತ ತಗೊಳ್ಳಿ, ಇನ್ನೊಬ್ಬ ಸ್ಟೂಡೆಂಟ್ ನೇಮ್ ರಾಹುಲ್ ಅಂತ ತಗೊಳ್ಳಿ. ಸೊ ಭರತ್ ವ್ಯಾಲ್ಯೂಸ್ನ ನಾನು ತೊಗೊಂಡ್ರೆ ಭರತಿಂದ ನೇಮು ಯು ಎಸ್ ಎನ್ ಬ್ರಾಂಚ್ ಸಿ ಜಿ ಪಿ ಎ ಬೈ ಡಿಫಾಲ್ಟ್ಲಿ ಭರತ್ ವ್ಯಾಲ್ಯೂಸ್ನೇ ಪ್ರಿಂಟ್ ಆಗಬೇಕು. ಅದಕ್ಕೆ ಸೆಲ್ಫ್ನ ಯೂಸ್ ಮಾಡಿದ್ದೀವಿ, ಅಂದರೆ ಕರೆಂಟ್ ಆಬ್ಜೆಕ್ಟಿಗೆ ಮಾತ್ರ ಪಾಯಿಂಟ್ ಮಾಡಬೇಕು. ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದ ಫಂಕ್ಷನ್ ಆರ್ ಮೆಥಡ್ ಟು ಡಿಸ್ಪ್ಲೇ ದ ಸ್ಟೂಡೆಂಟ್ ಡೀಟೇಲ್ಸ್. ಸೊ ಫಂಕ್ಷನ್ಸ್ ಅಂದ್ರೂ ಒಂದೇ, ಮೆಥಡ್ ಅಂದ್ರೂ ಒಂದೇ. ಯಾ, I'm going to define the method to display student details, student info. Now I'm going to create the method called def display student, right? Yeah, display student details. ಸೊ ಇನಿಷಿಯಲಿ ನಾನು ಡೈರೆಕ್ಟ್ ಈ ಬ್ರಾಕೆಟ್ ಒಳಗಡೆ ಸೆಲ್ಫ್ನ ಯಾಕೆ ಅಸೈನ್ ಮಾಡ್ತಾ ಇದ್ದೀನಿ ಹೇಳಿ. ಸೊ ಬೈ ಡಿಫಾಲ್ಟ್ ಇದು ಕರೆಂಟ್ ಆಬ್ಜೆಕ್ಟ್ಗೆ ರೆಫರ್ ಮಾಡಲಿ ಅಂತ. ನಾವು ಐ ಆಮ್ ಗೋಯಿಂಗ್ ಟು ಅಸೈನ್ ಆರ್ ಪ್ರಿಂಟ್ ದ ವ್ಯಾಲ್ಯೂಸ್ ದಿ ಫಸ್ಟ್ ಲೈನ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಸ್ಲ್ಯಾಶ್ ಎನ್ ಯೂಸ್ ಮಾಡ್ತೀನಿ ಫಾರ್ ಪ್ರಿಂಟಿಂಗ್ ದಿ ನೆಕ್ಸ್ಟ್ ಲೈನ್. ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಸ್ಲ್ಯಾಶ್ ಎನ್. ಸೊ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಫಸ್ಟು ನೇಮ್ ಸ್ಟೂಡೆಂಟ್ ಡೀಟೇಲ್ಸ್, ಇದು ನಿಮ್ಮ ಚಾಯ್ಸ್, ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ದೆನ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ದಿ ಇಂಡಿವಿಜುವಲ್ ವ್ಯಾಲ್ಯೂಸ್. ಸೊ ಇಲ್ಲಿ ನೀವು ಕ್ರಿಯೇಟ್ ಮಾಡಿದ ನೇಮ್ ಯು ಎಸ್ ಎನ್ ಆ್ಯಂಡ್ ದ ಬ್ರಾಂಚ್ ದಿಸ್ 4 ಇವಾಗ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಪ್ಲೇಯಲ್ಲಿ ಇಷ್ಟು ಪ್ರಿಂಟ್ ಆಗಬೇಕು. ಸೊ ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಪ್ರಿಂಟ್ ಫಂಕ್ಷನ್ print the name as self dot name. So name and the comma the self dot name anta assign ಮಾಡ್ತಾ ಇದ್ದೀನಿ. Now I'm going to print all the statements. print usn self dot usn. self ಏನಂದರೆ ಕರೆಂಟ್ ಆಬ್ಜೆಕ್ಟ್ಗೆ ಪ್ಲೇಸ್ ಆಗಲಿ ಅಂತ ಅಷ್ಟೇ. ನಾವು I want only this much. Now I'm going to create the another method, that is function study. ಸೊ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಸ್ಟಡಿ ಮಾಡ್ತಾ ಇದ್ದಾರಾ ಇಲ್ವಾ, ಯಾವ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತಾ ಇದ್ದಾರೆ ಅನ್ನೋ ಥರ. ಸೊ ಸೆಲ್ಫ್ ಬ್ರಾಕೆಟ್ ಒಳಗಡೆ ನೀವು ಪಾಸ್ ಮಾಡಲೇಬೇಕು, ಬಿಕಾಸ್ ಟು ಅಸೈನ್ ದಿ ಕರೆಂಟ್ ಆಬ್ಜೆಕ್ಟ್ಗೆ ಹೋಗಿ ವ್ಯಾಲ್ಯೂಸ್ನ ತಗೊಳ್ಳೋದಕ್ಕೆ. ಸೊ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಯೂಸಿಂಗ್ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡ್ತೇನೆ. ಎಫ್ ಸ್ಟ್ರಿಂಗ್ ಈಸ್ ನಥಿಂಗ್ ಬಟ್ ದಿ ಫಾರ್ಮೆಟೆಡ್ ಸ್ಟ್ರಿಂಗ್ ಅಂತ. ಸೊ ಸೆಲ್ಫ್ ಡಾಟ್ ನೇಮ್, ಸೊ ಯಾವ ಪರ್ಟಿಕ್ಯುಲರ್ ಪರ್ಸನ್ಸ್ ನೇಮ್ ಇರುತ್ತೆ ಅವ್ರಿಗೆ ಮಾತ್ರ ಅವ್ರ ನೇಮ್ ಪ್ರಿಂಟ್ ಆಗುತ್ತೆ. ಸೊ ಸೆಲ್ಫ್ ಡಾಟ್ ನೇಮ್ ದ ಲೈಕ್ ಭರತ್ ಈಸ್ ಸ್ಟಡಿಂಗ್, ಲೈಕ್ ರಾಹುಲ್ ಈಸ್ ಸ್ಟಡಿಂಗ್, ಲೈಕ್ ದಟ್. ಸ್ಟಡಿಂಗ್ ದಿ ಪೈಥಾನ್ hoops concepts anta. Basically it's going to print. So now I'm going to define the another function called def to ಯಾರ್ಯಾರು ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ, ಅಟೆಂಡ್ ಕ್ಲಾಸಸ್. ಗೋಯಿಂಗ್ ಟು ಯೂಸ್ ಅಗೇನ್ ಸೆಲ್ಫ್ ಪ್ಯಾರಾಮೀಟರ್ ನೀವು ಬ್ರಾಕೆಟ್ ಒಳಗಡೆ ಪಾಸ್ ಮಾಡಲೇಬೇಕು, ಬಿಕಾಸ್ ಟು ಅಸೈನ್ ದಿ ಕರೆಂಟ್ ಆಬ್ಜೆಕ್ಟ್ to pointing the current object. So f strings are nothing but formatted strings anta. By defaultly it's going to assign the value. By default age values na assign ಮಾಡುತ್ತೆ formatted string. is attending oops class. oops class attend ಮಾಡ್ತಾ ಇದ್ದಾರೆ. Now I'm going to ಇವಾಗ ಏನು ಮಾಡ್ತೆ, this 3 are the function name. This one is the class, that is class is the blueprint. ಈ ಕ್ಲಾಸ್ ಒಳಗಡೆ ಡಿಫೈನ್ ಮಾಡಿದ್ದೀನಲ್ಲ ಇದೆಲ್ಲ ಕನ್ಸ್ಟ್ರಕ್ಟರ್ ಅಂತಂದರೆ ಜಸ್ಟ್ ಇನಿಟ್ ಅನ್ನೋದು ಇದು. ದೆನ್ ಈ ಬ್ರಾಕೆಟ್ ಒಳಗಡೆ ಇರೋದೆಲ್ಲ ಪ್ಯಾರಾಮೀಟರ್ಸ್. ಈ ಪ್ಯಾರಾಮೀಟರ್ಸ್ಗೆ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡಿದ್ದೀನಿ ಯೂಸಿಂಗ್ ದಿ ಸೆಲ್ಫ್. ಸೊ ಸೆಲ್ಫ್ ಈಸ್ ಗೋಯಿಂಗ್ ಟು ಪಾಯಿಂಟಿಂಗ್ ದಿ ಕರೆಂಟ್ ಆಬ್ಜೆಕ್ಟ್. ಸೊ ಇದು ಅರ್ಥ ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್ಸ್. ಸೊ ಆಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ನಲ್ಲ,
ವಾಟ್ ಈಸ್ ಆಬ್ಜೆಕ್ಟ್? ನಾವು ಫಂಕ್ಷನ್ಸಿಂದ ಆಚೆ ಬರಬೇಕು. ನೋಡಿ ನಾನು ಫಂಕ್ಷನ್ಸಿಂದ ಆಚೆ ಬಂದಿದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ಕ್ರಿಯೇಟಿಂಗ್ ದಿ ಆಬ್ಜೆಕ್ಟ್. ಯಾ, ನಾವು ಆಬ್ಜೆಕ್ಟ್ ಕಾಲ್ಡ್ ಸ್ಟೂಡೆಂಟ್1 ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಸ್ಟೂಡೆಂಟ್1 ಈಸ್ ಈಕ್ವಲ್ಸ್ ಟು, ನೀವು ಕ್ಲಾಸಲ್ಲಿ ಏನು ನೇಮ್ ಕೊಟ್ಟಿದ್ದೀರ ನೋಡಿ, ಕ್ಯಾಪಿಟಲ್ ಎಸ್ ಸ್ಟೂಡೆಂಟ್ ಕೊಟ್ಟಿದ್ದೀರ. ಸೊ ಸ್ಟೂಡೆಂಟ್ ಆಫ್ ದಿ ಸೇಮ್ ಆರ್ಡರ್, ಇಲ್ಲಿ ಏನಿದೆ ನೋಡಿ, ನೇಮ್ USN ಆ್ಯಂಡ್ ದ ಬ್ರಾಂಚ್ CGPA ಇದೆಯಲ್ಲ, ಇದೇ ಆರ್ಡರಲ್ಲಿ ನೀವು ವ್ಯಾಲ್ಯೂಸ್ನ ಫಿಲ್ ಮಾಡಬೇಕು. ಯಾವಾಗ? ವೆನ್ ಯು ಆರ್ ಡಿಫೈನಿಂಗ್ ದಿ ಆಬ್ಜೆಕ್ಟ್ಸ್ನ ಡಿಫೈನ್ ಮಾಡಬೇಕಾದ್ರೆ. ಸೊ ಭರತ್ ನೇಮ್, ದೆನ್ after name the USN, yeah, randomly I'm going to give, and the CSC CGPA 8.9. then the student2 another object create ಮಾಡ್ತಾ ಇದ್ದೀನಿ. student2 ಕ್ಯಾಪಿಟಲ್ S ಸ್ಟೂಡೆಂಟ್. ಸೊ ನೀವು ಕ್ಲಾಸಲ್ಲಿ ಏನು ನೇಮ್ ಕೊಟ್ಟಿರ್ತೀರ ಅದನ್ನೇ ತಗೋಬೇಕು. ಅಂದರೆ ಇಲ್ಲಿ ಕ್ಯಾಪಿಟಲ್ ಎಸ್ಸೇ ಕೊಡಬೇಕಲ್ಲ, ಅದನ್ನೇ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ Kiran, USN number ISC 9.2. That's it. I want only 2 students. Now I'm going to call the function. So calling the function or function call ಅಂತ ಕರೀತಾರೆ. ನಾವು ಇವಾಗ ನೀವೇನು ಮಾಡ್ತಾ ಇದ್ದೀರಾ, ಸ್ಟೂಡೆಂಟ್1 ಇದೆಯಾ ಇದರಲ್ಲ, ಸ್ಟೂಡೆಂಟ್1 ನೀವೇನು ನೇಮ್ ಕೊಟ್ಟಿದ್ದೀರಾ, ಯಾ, ಸ್ಟೂಡೆಂಟ್1 ಡಾಟ್, ಇಲ್ಲಿ ಫಂಕ್ಷನ್ ನೇಮ್ ಏನೇನು ಪ್ರಿಂಟ್ ಮಾಡಿದ್ದೀರಾ, ಡಿಸ್ಪ್ಲೇ ಆ್ಯಂಡ್ ದಿ ಸ್ಟಡಿ ಆ್ಯಂಡ್ ದ ಅಟೆಂಡೆಡ್ ಕ್ಲಾಸಸ್, ಅದನ್ನು ಕಾಲ್ ಮಾಡಬೇಕು. ಸ್ಟೂಡೆಂಟ್1 ಡಾಟ್ ಡಿಸ್ಪ್ಲೇ ದಿ ಡೀಟೇಲ್ಸ್ ಆ್ಯಂಡ್ ಅಗೇನ್ ಸ್ಟೂಡೆಂಟ್1 ಡಾಟ್ ಅನದರ್ ಸ್ಟಡಿ, ದಿ ಎಂಟಿ ಕಾಲ್ ಅಷ್ಟೇ ಇಲ್ಲಿ ನೀವು, ಯಾಕೆಂದರೆ ಇಲ್ಲಿ ವ್ಯಾಲ್ಯೂಸ್ ಆಲ್ರೆಡಿ ಡಿಫೈನ್ ಮಾಡಿದ್ದೀರಾ. ನೆಕ್ಸ್ಟು ಸ್ಟೂಡೆಂಟ್1 ಡಾಟ್ ದಿಸ್ ಅಟೆಂಡ್ ಕ್ಲಾಸ್, ಇಲ್ಲಿ ಬೈ ಡಿಫಾಲ್ಟ್ ಅದು ಸಜೆಸ್ಟ್ ಮಾಡುತ್ತೆ, ನೀವು ಜಸ್ಟ್ ಎಂಟರ್ ಮಾಡಿದ್ರೆ, ಯಾ, ದಿಸ್ ಒನ್ ಅಟೆಂಡ್ ಕ್ಲಾಸ್. ಇವಾಗ ಸ್ಟೂಡೆಂಟ್1 ಆಯಿತು. ನಾವು ಐ ಆಮ್ ಗೋಯಿಂಗ್ ಟು ಕಾಲ್ ದಿ ಸ್ಟೂಡೆಂಟ್. ಸೊ ಸ್ಟೂಡೆಂಟ್2 ಕಾಲ್ ಮಾಡೋದಕ್ಕಿಂತ ಮುಂಚೆ ಸ್ಟೂಡೆಂಟ್1 ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡೋಣ. ಯಾ, now I'm going to run this. So the name same order ನೀವು ಪ್ರಿಂಟ್ ಫಂಕ್ಷನಲ್ಲಿ ಡಿಫೈನ್ ಮಾಡಿದ್ದೀರಾ ನೋಡಿ ಡಿಸ್ಪ್ಲೇಯಲ್ಲಿ. ಸೊ ಡಿಸ್ಪ್ಲೇಯಲ್ಲಿ ದ ಸ್ಟೂಡೆಂಟ್ ಡೀಟೇಲ್ಸ್, ನೇಮ್ ಭರತ್, USN and the branch and the CGPA. Bharat is studying the person, that is this one, Python OOPS, and Bharat is attending the OOPS class like this. ಸೊ ನೀವು ಯಾವ ಫಂಕ್ಷನ್ ಆರ್ಡರಲ್ಲಿ ಡಿಸ್ಪ್ಲೇ ಮಾಡಿದ್ದೀರಾ, ಸೊ ಪೈಥಾನ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತಲ್ಲ, ನೀವು ಯಾವ ರೀತಿ ಫಂಕ್ಷನ್ನ ಕಾಲ್ ಮಾಡಿದರೆ ಆ ರೀತಿ ಅದೇ ಆರ್ಡರಲ್ಲಿ ವರ್ಕ್ ಆಗುತ್ತೆ. ಸೊ ಸ್ಟೂಡೆಂಟ್ ಡಿಸ್ಪ್ಲೇ, ಸೊ ದಿಸ್ 3 ಆರ್ ಡಿಸ್ಪ್ಲೇ ಔಟ್ಪುಟ್ ಇದು. ದೆನ್ ಸ್ಟಡಿ ಇದ್ದು ಇದು ಸೆಕೆಂಡ್ ಲೈನ್ದು, ಭರತ್ ಇಸ್ ಸ್ಟಡಿಂಗ್ ದಿಸ್ ಲೈನ್ದು. ದೆನ್ ಸ್ಟೂಡೆಂಟ್1 ಅಟೆಂಡೆಡ್ ಕ್ಲಾಸ್ದು ದಿಸ್ ಒನ್. ಸೊ ಆಲ್ಮೋಸ್ಟ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಜಸ್ಟ್ ಈಗ ಸ್ಟೂಡೆಂಟ್2ಗೆ ಕ್ರಿಯೇಟ್ ಮಾಡೋಣ. ಸೊ ಸ್ಟೂಡೆಂಟ್2 ನಾವು ಗೋಯಿಂಗ್ ಟು ಕಾಲ್ ದ ಫಂಕ್ಷನ್ ಆ್ಯಸ್ ಡಿಸ್ಪ್ಲೇ. ಸೊ ಇಲ್ಲಿ ನಾನು ಆಲ್ರೆಡಿ ಕಿರಣ್ ಅಂತ ಡಿಫೈನ್ ಮಾಡೀನಿ. ನೀವು ಈ ಪ್ಯಾರಾಮೀಟರ್ಸ್ ಈ ಬ್ರಾಕೆಟ್ ಒಳಗಡೆ ಏನು ಮೆನ್ಷನ್ ಮಾಡೋ ಹಾಗಿಲ್ಲ. ಸೊ ಸ್ಟೂಡೆಂಟ್2 ಡಾಟ್ ದಿ ಸೆಕೆಂಡ್ ಫಂಕ್ಷನ್ ನೇಮ್ ಸ್ಟಡಿ, ರೈಟ್? ಯಾ, ಸ್ಟಡಿ. ನಾವು ಸ್ಟೂಡೆಂಟ್2 ಡಾಟ್ ಅಟೆಂಡ್ ಕ್ಲಾಸ್, attend class. Now I am going to run. See the student details of student2, Kiran, USN, branch, CGPA. Kiran is studying Python OOPS, Kiran is attending the OOPS class. So implementation ಅರ್ಥ ಆಯಿತು ಅಂತ ಅಂದ್ಕೊತೀನಿ. The next part, ಸೊ ಇಂಪ್ಲಿಮೆಂಟೇಷನ್ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಹೌ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ವರ್ಕ್ ಇನ್ ಪೈಥಾನ್. ಸೊ ಬೇಸಿಕಲಿ ಬ್ಲೂ ಪ್ರಿಂಟ್ ಅಂತ ಹೇಳಿದ್ದೆ. ಬ್ಲೂ ಪ್ರಿಂಟ್ ಇಲ್ಲಿ ಯಾವುದು, ಇದು ನೇಮು, USN, ಬ್ರಾಂಚ್ ಆ್ಯಂಡ್ CGPA, ಡಿಸ್ಪ್ಲೇ, ಸ್ಟಡಿ ಆ್ಯಂಡ್ ಅಟೆಂಡೆನ್ಸ್. ಸೊ ಇದು ಬೇಸಿಕ್ ಸ್ಟ್ರಕ್ಚರ್ನ ಕೊಡುತ್ತೆ, ಬೇಸಿಕ್
ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್ನ ಏನಂತ ಕರಿತೀರಿ, ಆರ್ ಇಂಜಿನಿಯರಿಂಗ್ ಪ್ಲ್ಯಾನ್ನ ಏನಂತ ಕರೀತಾರೆ, ನೀವು ಮನೆ ಕಟ್ಟಬೇಕಾದ್ರೆ ಅದನ್ನು ಕ್ಲಾಸ್ ಅಂತ ಕರೀತಾರೆ. ಆರ್ ಟೆಂಪ್ಲೇಟ್ ಅಂತ. ಸೊ ನೀವು ಪಿ ಪಿ ಟಿ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಕಾಲೇಜ್ ಟೆಂಪ್ಲೇಟ್ಸ್ ಯೂಸ್ ಮಾಡಿಕೊಂಡೆ ಕ್ರಿಯೇಟ್ ಮಾಡಿದ್ರೆ ವ್ಯಾಲಿಡ್ ಟೆಂಪ್ಲೇಟ್ ಅಂತ ಅಂತಾರೆ. ಸೊ ಆ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದನ್ನ ಕ್ಲಾಸ್ ಅಂತ ಕರೀತಾರೆ. ಸೊ ಇದಕ್ಕೆ ವ್ಯಾಲ್ಯೂಸ್ ಅಸೈನ್ ಮಾಡ್ತಿರಲ್ಲ ಅದನ್ನು ಆಟ್ರಿಬ್ಯೂಟ್ಸ್ ಅಂತ ಕರೀತಾರೆ ಯೂಸಿಂಗ್ ಇನಿಟ್. ಸೊ ದಿಸ್ ಫಂಕ್ಷನ್ ಇದನ್ನು ಆಟ್ರಿಬ್ಯೂಟ್ಸ್ ಅಂತ ಕರೀತಾರೆ ಆರ್ ಪ್ಯಾರಾಮೀಟರ್ಸ್ ಅಂತ ಕರೀತಾರೆ. ಇನಿಟ್ ಇಸ್ ದ ಕನ್ಸ್ಟ್ರಕ್ಟರ್. ಸೊ ಬೇಸಿಕಲಿ ಎಲ್ಲ ಅರ್ಥ ಆಯಿತು ಅಂದ್ಕೊತೀನಿ, ಹೇಗೆ ವರ್ಕ್ ಆಯಿತು, ಫಂಕ್ಷನ್ ಕಾಲ್ ಅಂದರೆ ಏನು. ಸೊ ನಾನಿಲ್ಲಿ ಫಂಕ್ಷನ್ನ ಕ್ರಿಯೇಟ್ ಮಾಡಿರ್ತೀನಲ್ಲ, ಫಂಕ್ಷನ್ ಆರ್ ದಿ ಮೆಥಡ್ಸ್ನ ಕ್ರಿಯೇಟ್ ಮಾಡಿರ್ತೀನಲ್ಲ. ಸೊ ಟು ಕಾಲ್ ದ ಫಂಕ್ಷನ್, ಸೊ ಸ್ಟೂಡೆಂಟ್ ಒನ್ ನೀವೇನು ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ, ಸ್ಟೂಡೆಂಟ್ ಒನ್ ಡಾಟ್ ದಿ ಫಂಕ್ಷನ್ ಆಫ್ ದಿ ನೇಮ್. ಸೊ ನೀವು ಕ್ಯಾಪಿಟಲ್ ಎಸ್ ಎ ಯೂಸ್ ಮಾಡಬೇಕು, ಅದೊಂದು ನೆನ್ಪಿಟ್ಕೊಳ್ಳಿ ವೈಲ್ ಕ್ರಿಯೇಟಿಂಗ್ ದಿ ಕ್ಲಾಸ್. ಯಾಕೆ ಅಂತಂದರೆ ಇಮ್ಯಾಜಿನ್ ನಿಮ್ಮ ಕಾಲೇಜಲ್ಲಿ 1000 ಆರ್ 1000+ ಸ್ಟೂಡೆಂಟ್ಸ್ ಇದ್ದಾರೆ. ಸೊ 1000+ ಸ್ಟೂಡೆಂಟ್ಸ್ಗೆ ನೀವು ಇಂಡಿವಿಜುವಲ್ ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ನೇಮ್, USN, ಬ್ರಾಂಚ್, CGPA ನಾವು ಸಪ್ರೇಟ್ ವೇರಿಯೇಬಲ್ಸ್ ಆ್ಯಂಡ್ ಅದೇ ಸಪ್ರೇಟ್ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೈಲಿ ಇಂಪಾಸಿಬಲ್, ರೈಟ್? ಸೊ ಇನ್ ಆರ್ಡರ್ ಟು come out of that situation we are going to use the classes and the objects for referring the same thing again and again. ಸೊ ಫಂಕ್ಷನ್ನಿಂದ ರಿಕರ್ಸಿವ್ ಆಗಿ ಕಾಲ್ ಮಾಡ್ಬೋದು, ಸೇಮ್ ಸ್ಟ್ರಕ್ಚರ್ನ ಮಲ್ಟಿಪಲ್ ಟೈಮ್ಸ್ ಫಾರ್ ಮಲ್ಟಿಪಲ್ ಸ್ಟೂಡೆಂಟ್ ಡೀಟೇಲ್ಸ್ಗೆ ಯೂಸ್ ಮಾಡ್ಬೋದು. ಸೊ ನಾನು ಕ್ಲಾಸ್ ಡಿಫೈನ್ ಮಾಡಿರೋದು ಒಂದೇ ಸಲ, ಕ್ಲಾಸ್ ಸ್ಟ್ರಕ್ಚರು. ಸೊ ನಾನು ಏನು ಡಿಸ್ಪ್ಲೇ ಒಂದು ಯೂಸ್ ಮಾಡಿದೆ, ಸ್ಟಡಿಯಿಂಗ್ ಆ್ಯಂಡ್ ಅಟೆಂಡೆನ್ಸ್ ಕ್ಲಾಸಸ್ ಅಂತ 3 ಫಂಕ್ಷನ್ನ ಡಿಸ್ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಕ್ಲಾಸಸ್ಸಲ್ಲಿ ಆಬ್ಜೆಕ್ಟಿವ್ಸ್ ಅಂದರೆ ಪ್ಯಾರಾಮೀಟರ್ಸ್ನ ಡಿಫೈನ್ ಮಾಡಿದ್ದೀನಿ. ಸೊ ನಾನು ಅಲ್ಲಿ ಫಂಕ್ಷನ್ ಪ್ರಾಕ್ಟಿಕಲ್ ಎಕ್ಸಾಂಪಲಲ್ಲಿ ನೀವು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಭರತ್ಗೆ ಜಸ್ಟ್ ನೇಮ್ ಅಸೈನ್ ಮಾಡಿದೆ, ಜಸ್ಟ್ ಸ್ಟೂಡೆಂಟ್ ಕಾಲ್ ಅಸೈನ್ ಮಾಡಿದೆ ಇಲ್ಲಿ. ಸೊ ನಾನು ಇದೇ ರೀತಿ ಸ್ಟೂಡೆಂಟ್ 1000ವರೆಗೂ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಇದು ಮಾತ್ರ, ದಿಸ್ 3 ಕೋಡಿಂಗ್ ಲೈನ್ ಮಾತ್ರ ಚೇಂಜ್ ಆಗುತ್ತೆ. ದೆನ್ ಅಸೈನಿಂಗ್ ದ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ. ಬಟ್ ಫಾರ್ ಆಲ್ ದ ವ್ಯಾಲ್ಯೂಸ್ ಅಪ್ ಟು ಇಯರ್ ದ ವ್ಯಾಲ್ಯೂಸ್ ಮಸ್ಟ್ ಬಿ ಸೇಮ್. ಸೊ ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲಿಕೇಬಲ್, ಬಿಕಾಸ್ ಸೆಲ್ಫ್ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿದ್ದೀನಿ, ಕನ್ಸ್ಟ್ರಕ್ಟರ್ನ ಯೂಸ್ ಮಾಡಿದ್ದೀನಿ, ಕ್ಲಾಸಸ್ನ ಕ್ರಿಯೇಟ್ ಮಾಡಿದ್ದೀನಿ, ಕ್ಲಾಸಸ್ ಒಳಗಡೆ ಮೆಥಡ್ಸ್ ಆರ್ ದ ಫಂಕ್ಷನ್ಸ್ನ ಯೂಸ್ ಮಾಡಿದ್ದೀನಿ. ದಿಸ್ ಈಸ್ ಹೌ ದ ಕ್ಲಾಸಸ್, ಮೆಥಡ್ಸ್, ಫಂಕ್ಷನ್ಸ್ ಆರ್ ವರ್ಕಿಂಗ್ ಟುಗೆದರ್ ಟು ಪರ್ಫಾರ್ಮ್ ದಿ sequential operations for future AI methodologies and all, whatever the AI stuffs, deep learning, whatever the applications that you are doing from these concepts. Now classes and objects ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. now quick revision. What is classes? Class is a blueprint or the template for creating the objects. Objects is a real instances for created from the class. So ನಾನು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ ಭರತ್ ಮತ್ತು ಕಿರಣ್ ಇವರಿಬ್ಬರನ್ನ ಕ್ರಿಯೇಟ್ ಮಾಡಿದ್ರೆ ಅವರು ಆಬ್ಜೆಕ್ಟು. ಸೊ ಆ ಆಬ್ಜೆಕ್ಟ್ ಯಾವುದರಿಂದ ಬಂತು, ಕ್ಲಾಸಿಗೆ ರೆಫರ್ ಮಾಡ್ತಾ ಇದೆ. ಸೊ ಕನ್ಸ್ಟ್ರಕ್ಟರ್ ದಟ್ ಈಸ್ __ init ಇನಿಷಿಯಲೈಸ್ ದ ಆಬ್ಜೆಕ್ಟ್ಸ್ ಡೇಟಾ ಆಟೋಮೆಟಿಕಲಿ ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಸೆಲ್ಫ್ ಪ್ಯಾರಾಮೀಟರ್ಸ್. ಸೆಲ್ಫ್ ಏನು ಮಾಡುತ್ತೆ, ರೆಫರ್ಸ್ ಟು ದಿ ಕರೆಂಟ್ ಆಬ್ಜೆಕ್ಟ್. ದೆನ್ ಆಟ್ರಿಬ್ಯೂಟ್ಸ್, ವೇರಿಯೇಬಲ್ಸ್ ದಟ್ ಸ್ಟೋರ್ ಡೇಟಾ ರಿಲೇಟೆಡ್ ಟು ದಿ ಆಬ್ಜೆಕ್ಟ್ಸ್. ಸೊ ಸ್ಪೆಸಿಫಿಕ್ ವ್ಯಾಲ್ಯೂಸ್ನ ನೇಮು, USN, CGPA ಇದೆಲ್ಲ ಕ್ರಿಯೇಟ್ ಮಾಡಿದೆ, ಇದೆಲ್ಲ ಆಟ್ರಿಬ್ಯೂಟ್ಸ್. ಮೆಥಡ್ಸ್ ಆರ್ ದಿ ಫಂಕ್ಷನ್ಸ್, 3 ಫಂಕ್ಷನ್ಸ್ನ ಯೂಸ್ ಮಾಡಿದ್ರಲ್ಲ, ಲೈಕ್ ಡಿಸ್ಪ್ಲೇ, ಸ್ಟಡಿಂಗ್ ಆ್ಯಂಡ್ ಅಟೆಂಡಿಂಗ್ ಕ್ಲಾಸಸ್. ದೀಸ್ ಆರ್ ದ ಫಂಕ್ಷನ್ಸ್ ಟು ಪರ್ಫಾರ್ಮ್ ದಿ ಸ್ಪೆಸಿಫಿಕ್ ಆ್ಯಕ್ಷನ್ಸ್. ಸೊ ಒನ್ ಕ್ಲಾಸ್ ಮೆನಿ ಆಬ್ಜೆಕ್ಟ್ಸ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಒಂದೇ ಕ್ಲಾಸ್ನ ಡಿಫೈನ್ ಮಾಡಿದ್ರು. ಸೊ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಡೀಟೇಲ್ಸ್ನ ಸ್ಟೋರ್ ಮಾಡ್ಬೋದು ಇನ್ ಯುವರ್ ಕಾಲೇಜ್ ಯೂಸಿಂಗ್ ಸೇಮ್ ಮೆಥಡ್ಸ್. ಸೊ ಸೇಮ್ ಮೆಥಡ್ ಎಲ್ಲರಿಗೂ ಡಿಸ್ಪ್ಲೇ ಆಗುತ್ತೆ ಅಂತ ನಾನು ಆಲ್ರೆಡಿ ಹೈಲೈಟೆಡ್ ಮಾಡಿ ತೋರಿಸಿದ್ದೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ನಾವು ದಿ ಇಂಟರ್ವ್ಯೂ ಕ್ವೆಶನ್ ಮೋಸ್ಟ್ ಪ್ರಾಬಬಲಿ ದ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂತ ಕೇಳ್ತಾರೆ. ಸೊ ನೀವು ಅವಾಗ ಬರೀ ಡೆಫಿನೇಷನ್ ಹೇಳ್ದಲೆ ಯಾವುದಾದ್ರೂ, ಇವಾಗ ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಸಮ್ ಆಫ್ ದಿ ಯೂನಿವರ್ಸಿಟಿ ರಿಕ್ವೈರ್ಸ್ ಟು ಸ್ಟೋರ್ ದಿ ಸ್ಟೂಡೆಂಟ್ ಡೀಟೇಲ್ಸ್ at every instances, at every academic year need to store the details. For every academic year we are not going to create the thousands of variables related to course, USN, CGPA. That's highly impossible. It requires more space, right? In order to come out of that, we have in the Python this special concept called classes and the object. So class is a blueprint or the template, object is a real instances of the class. So class is defined once, so object can be defined many times. So many times under student 1, student 2, student 3 up to student million. So no memory allocated for creating the classes. Object to student, particular student name, USN, CGPA, particular student ಎಲ್ಲ ಸ್ಟೋರ್ ಮಾಡಬೇಕಲ್ಲ. ಸೊ ಮೆಮೊರಿ ಅಲೋಕೇಶನ್ is required. So example, student
ಇಯರ್ ದೆನ್ ಆಬ್ಜೆಕ್ಟ್ ಎಕ್ಸಾಂಪಲ್ ಸ್ಟೂಡೆಂಟ್ 1 ದಟ್ ಈಸ್ ಭರತ್ ಆ್ಯಂಡ್ ಸ್ಟೂಡೆಂಟ್ 2 ದಟ್ ಈಸ್ ಕಿರಣ್ ಅಂತ ನಾನಲ್ಲಿ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. Now what's next? Coming tomorrow, the topic called encapsulation. So 4 pillars of the OOPS: encapsulation, abstraction, polymorphism, inheritance. Will be explaining upcoming 4 days. Yeah. So for the today's assignment ನಾನು ಇವಾಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದೆ. ಸೇಮ್ ಲೈಕ್ ನೀವು ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಸೊ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ದಿ ಪ್ರೈವೇಟ್ ವೇರಿಯೇಬಲ್ಸ್ ಕಾಲ್ಡ್ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಎಲ್ಲರೂ ನೋಡೋಕ್ಕಾಗಲ್ಲ ಅಲ್ವಾ, ಇದೊಂದು ಅಸೈನ್ಮೆಂಟ್. ಪ್ರೈವೇಟ್ ವೇರಿಯೇಬಲ್ಸ್ ಆರ್ ನಥಿಂಗ್ ಬಟ್ ಜಸ್ಟ್ ಪ್ರೈವೇಟ್ ಅಂತ ನೇಮ್ ಮಾಡಬೇಕು. ದೆನ್ ಕನ್ಸ್ಟ್ರಕ್ಟೆಡ್ ಟು ಇನಿಷಿಯಲೈಸ್ ದಿ ಬ್ಯಾಲೆನ್ಸ್. ಸೊ ಡಾಟ್ init the balance, the name of the customer and the Aadhaar number and the phone number like that, and getter to get the balance, that is function call na use ಮಾಡಿದ್ನಲ್ಲ ಅದು. ಸೊ ಸೆಟೆಡ್ ಟು ಡೆಪಾಸಿಟ್. ಸೊ ಬೇಸಿಕಲಿ ದಿಸ್ ಕ್ವೆಶನ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ಆ್ಯಕ್ಚುಯಲ್ ರಿಯಲ್ ಬ್ಯಾಂಕಿಂಗ್ ಹೇಗೆ ವರ್ಕ್ ಮಾಡ್ತೀರ, ಲೈಕ್ ಫ್ರಮ್ ಎಂಟರಿಂಗ್ ಯುವರ್ ನೇಮ್, ಪಾಸ್ವರ್ಡ್, OTP ಲೈಕ್ ದಟ್, ಅದೇ ರೀತಿ ವರ್ಕ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಸೊ ಅಂಟಿಲ್ ದೆನ್ ಸ್ಟೇ ಕನ್ಸಿಸ್ಟೆಂಟ್, ಸ್ಟೇ ಟ್ಯೂನ್ಡ್, ಕೀಪ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು.